ನಮಸ್ಕಾರ. ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಕೊನೆಗೂ ಅಂದುಕೊಂಡಿದ್ದನ್ನು ಸಾಧಿಸೇ ಬಿಟ್ರಲ್ಲ ಸತೀಶ್ ಜಾರಕಿಹೊಳಿ. ಬೆಳಗಾವಿ ರಾಜಕಾರಣದಲ್ಲಿ ಈ ವಿಚಾರ ಈಗ ಸಂಚಲನ ಸೃಷ್ಟಿ ಮಾಡ್ತಾ ಇದೆ. ಕೈಪಡೆಗೇನೆ ಯಾವ ರೀತಿ ಶಾಕ್ ಕೊಟ್ಟರು, ತಾನು ಅಂದುಕೊಂಡಿದ್ದನ್ನು ಪಟ್ಟು ಬಿಡದೆ ಸಾಧಿಸುವ ಮೂಲಕ. ಹಾಗಾದರೆ ಅಧಿಕೃತ ಘೋಷಣೆಯಷ್ಟೇ ಬಾಕಿನ ಮಾಹಿತಿನ ಮುಂದೆ ಇಡ್ತಾ ಇದ್ದೀವಿ. ಮಿಸ್ ಮಾಡಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡ್ತಾರೆ. ವೀಕ್ಷಕರೇ, ಸತೀಶ್ ಜಾರಕಿಹೊಳಿ ಅವರು ಕೆಲವು ತಿಂಗಳಿಂದ ಯಾವ ರೀತಿ ರೆಬಲ್ ಆಗಿದ್ದಾರೆ ನೋಡ್ತಾ ಇದ್ದೀವಿ. ಅದು DCM ವಿಚಾರದಲ್ಲಿರಬಹುದು, ಲೋಕಸಭಾ ಚುನಾವಣೆ ಸ್ಪರ್ಧೆ ವಿಚಾರದಲ್ಲಿರಬಹುದು, ನಿಗಮ ಮಂಡಳಿ, ಇನ್ನೂ ಸುಮಾರು ನೇರವಾಗಿ ಹೇಳ್ತಿದ್ದಾರೆ ಅವರು, ನನಗೆ DCM ಕುರ್ಚಿ ಬೇಕೇ ಬೇಕು. DK ಶಿವಕುಮಾರ್ ವಿರುದ್ಧ ಹಲವು ವಿಚಾರಗಳನ್ನು ಓಪನ್ ಆಗಿ ಹೇಳಿದ್ದಾರೆ ಅವರು. ಹೌದು, ವ್ಯತ್ಯಾಸ ಇದೆ ಏನೀಗ ಅನ್ನೋ ಮಟ್ಟಿಗೆ, ಅಥವಾ ಹಸ್ತಕ್ಷೇಪ ಆಗ್ತಿರೋದ್ರ ಬಗ್ಗೆ ಮಾತುಗಳು ಬಂದಿರೋದು, ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರ ಬಗ್ಗೆ ಬೇಸರ, ಇದೆಲ್ಲ ಇದೆಯಲ್ವ. ಇದರ ನಡುವೆ ತುಂಬ ತಲೆನೋವಾಗಿದ್ದು ಲೋಕಸಭಾ ಚುನಾವಣೆ ಸ್ಪರ್ಧೆ ನಿಲ್ಲಲೇಬೇಕು ಅಂತ ಹೈಕಮಾಂಡ್ ಹೇಳಿದ್ದು, DK ಶಿವಕುಮಾರ್ ಅವರು ಇಟ್ಟ ರಿಪೋರ್ಟ್ ಎಫೆಕ್ಟ್ ಅದು. ಈ ಮಿನಿಸ್ಟ್ರುಗಳೆಲ್ಲ ನಿಲ್ಲದೇ ಇದ್ದರೆ ಬಹಳ ಕಷ್ಟ, ನಿಲ್ಲಿಸಲೇಬೇಕು, ಆ ಮೂಲಕ ಡೆಲ್ಲಿಗೆ ಎಕ್ಸ್ಪೋರ್ಟ್ ಮಾಡುವಂಥ DK ಪ್ರಯತ್ನ ಬಹುತೇಕ ಫಲ ಕೊಡುವಂತೆ ಕಂಡು ಬಂತು. ಯಾಕಂದರೆ ಹೈಕಮಾಂಡೇ ಸಂದೇಶ ಕೊಟ್ಟು ನಿಲ್ಲಲೇಬೇಕು, ಪಕ್ಷ ಹೇಳಿದ್ಮೇಲೆ ಕುರ್ಚಿ ಬಿಡಲೇಬೇಕು, ನೀವು ಬಿಟ್ಟಿಲ್ಲ ಅಂದರೂ ಕುರ್ಚಿ ಕಳ್ಕೊಳ್ತೀರಿ ಅನ್ನೋ ಮಟ್ಟಿಗೆ ಎಚ್ಚರಿಕೆಯನ್ನು ಕೊಟ್ಟಿದ್ದು. ಇದು ಡಿಸ್ಟರ್ಬ್ ಮಾಡ್ತು. ಕೊನೆಗೆ ಸತೀಶ್ ಜಾರಕಿಹೊಳಿ ಅವರ ಮಾತುಗಳನ್ನು ಕೇಳಿಸ್ಕೊಂಡಿದ್ದೀವಿ ನಾವು. ಹೌದು, BJP ಹೈಕಮಾಂಡ್ ನಾಯಕರು ಅಥವಾ ಕೇಂದ್ರ ಸಚಿವರ ಜೊತೆ ಅಭಿವೃದ್ಧಿ ಬಗ್ಗೆ ಮಾತಾಡೋಕೆ ಹೋದಾಗ ಸಹಜವಾಗಿ ರಾಜಕೀಯ ಚರ್ಚೆ ಆಗತ್ತಲ್ಲ ಅನ್ನೋರ ಹೇಳಿಕೆಯೇ ಅಚ್ಚರಿಗೆ ಕಾರಣ ಆಯಿತು. BJPಯಿಂದ ಕರೀತಿದ್ದಾರಾ ಅಂತ ಮಾಧ್ಯಮದವರು ಪ್ರಶ್ನೆ ಕೇಳುವಂತಾಯಿತು. ಯಾಕೆ ಬಂತು ಅದೆಲ್ಲ? ಯಾಕೆಂದರೆ ಕಾಂಗ್ರೆಸ್ನಲ್ಲಿ ಅಷ್ಟರ ಮಟ್ಟಿಗೆ ಅವರು ಸಿಡಿದೆದ್ದು ನಿಂತಿದ್ರು. ಈಗ ನೋಡಿ, ಲೋಕಸಭಾ ಚುನಾವಣೆ ಸ್ಪರ್ಧೆ ಬಗ್ಗೆ ಬರ್ತಿರುವಂಥ ಒಂದು ಬಿಗ್ ನ್ಯೂಸ್ ಏನಪ್ಪ ಅಂತ ಹೇಳಿದ್ರೆ, ಬೆಳಗಾವಿಗೆ ತನ್ನ ಮಗಳನ್ನು ನಿಲ್ಲಿಸೋದು, ಪ್ರಿಯಾಂಕಾ ಜಾರಕಿಹೊಳಿ ಅವ್ರನ್ನ ನಿಲ್ಲಿಸೋದು ಅಂತ ಬಹುತೇಕ ಫಿಕ್ಸ್ ಮಾಡ್ಕೊಂಡಿದ್ದಾರೆ ಸತೀಶ್ ಜಾರಕಿಹೊಳಿ ಅಂತ. ಒಂದೋ ಗ್ರೌಂಡ್ ರಿಪೋರ್ಟ್ ಸರ್ವೆ ಸಮೇತ ಹೈಕಮಾಂಡನ್ನು ಒಪ್ಪಿಸಿರ್ಬೇಕು ಅವರು. ನೋಡಿ, ಇವ್ರನ್ನ ನಿಲ್ಲಿಸಿದ್ರೆ ಗೆಲುವು ಖಚಿತ, ನಿಮಗೆ ಡೌಟ್ ಬೇಡ. ನಿಮಗೇನು ಬೆಳಗಾವಿ ಗೆಲ್ಲಿಸ್ಕೊಡ್ಬೇಕಾ? ಶಾಸಕರಿದ್ದಾರೆ, BJPಯ ಬಲ ಅಲ್ಲಿ ಕುಗ್ಗದಂತಿದೆ, ಪ್ರಮುಖ ನಾಯಕರು ಕಾಂಗ್ರೆಸ್ಗೆ ಬಂದಿರೋದ್ರಿಂದ ಎಲ್ಲ ಪೂರಕವಾಗಿದೆ, ಗೆಲ್ಲಿಸ್ಕೊಡ್ಬೇಕಲ್ವಾ? ಗೆಲ್ಲಿಸೋ ಜವಾಬ್ದಾರಿ ನಮ್ಮದು, ತಲೆನೇ ಕೆಡಿಸ್ಕೊಳ್ಬೇಡಿ. ಆದ್ರೆ ನಾನೇ ನಿಲ್ಲಬೇಕು ಅಂತ ಹಠ ಹಿಡಿದ್ರೆ ನನ್ನ ದಾರಿ ಹಿಡಿಬೇಕಾಗತ್ತೆ. ನಾನು ಹೇಳಿದವ್ರಿಗೆ ಟಿಕೆಟ್ ಕೊಟ್ಟರೆ ಸರಿ, ಇಲ್ಲ ಮುಂದೆ ಅನ್ನೋ ಸಂದೇಶವನ್ನು ಓಪನ್ ಆಗಿ ಕೊಟ್ಟಿದ್ದ ಸತೀಶ್ ಜಾರಕಿಹೊಳಿ ಅವರೀಗ ಕೊನೆಗೂ ಅಂದುಕೊಂಡಿದ್ದನ್ನು ಸಾಧಿಸಿದಂತೆ ಕಾಣಿಸ್ತಾ ಇದೆ. ಯಾಕಂದರೆ ದೆಹಲಿ ಮೂಲಗಳು ಹೇಳ್ತಿರೋದು, ಅಲ್ಲಿ ಸದ್ದು ಮಾಡ್ತಿರೋ ಸುದ್ದಿ, ಪ್ರಿಯಾಂಕಾ ಜಾರಕಿಹೊಳಿ ಸ್ಪರ್ಧೆಗೆ ಬಹುತೇಕ ಹೈಕಮಾಂಡ್ ಒಪ್ಪಿದೆ ಅನ್ನೋ ವಿಚಾರ. ಸತೀಶ್ ಕ್ಯಾಂಪ್ ಉರುಳಿಸಿದ ದಾಳ ಏನು? ಯಾಕೆ ಮಿನಿಸ್ಟರ್ಗಳ ಸ್ಪರ್ಧೆ ಮಾಡಬೇಕು ಅನ್ನೋದೇ ಆದರೆ ನಾನೇ ಸ್ಪರ್ಧೆ ಮಾಡಬೇಕು, ಜಾರಕಿಹೊಳಿನೇ ಯಾಕೆ? ಮತ್ತಷ್ಟು ಪ್ರಭಾವಿ ಮಿನಿಸ್ಟರ್ಗಳಿದ್ದಾರಲ್ಲ, ಲಕ್ಷ್ಮೀ ಹೆಬ್ಬಾಳ್ಕರ್ ಯಾಕೆ ಆಗಬಾರ್ದು ಅನ್ನೋ ದಾಳವನ್ನು ಉರುಳಿಸಿದ್ದಾರೆ. ಅವ್ರ ಆಪ್ತರೆಲ್ಲ ಮೊನ್ನೆ ಮೀಟಿಂಗ್ ಆಯಿತು, ಮುನಿಯಪ್ಪ ಅವ್ರ ಮನೇಲಿ ಒಂದು ಮೀಟಿಂಗ್ ಆಯಿತು. ಪದೇ ಪದೇ ಇಂಥ ದಲಿತ ನಾಯಕರ ಮೀಟಿಂಗ್ಗಳಾಗ್ತಿವೆ. ಹೈಕಮಾಂಡ್ ಮೇಲೆ ಒತ್ತಡ ಹೇರುವ ತಂತ್ರವನ್ನು ರೆಡಿ ಮಾಡ್ತಿದ್ದಾರೆ. ಈ ಹೊತ್ತಲ್ಲಿ ಅವರ ಬೆಂಬಲಿಗರು ಬೆಳಗಾವಿಯಲ್ಲಿ ದೊಡ್ಡ ಮಟ್ಟದಲ್ಲಿ ಕೂಗಿ ಹೇಳ್ತು, ಸತೀಶ್ ಜಾರಕಿಹೊಳಿ ಅವರು ರಾಷ್ಟ್ರ ರಾಜಕಾರಣಕ್ಕೆ ಹೋಗೋದು ನಾವು ಒಪ್ಪಲ್ಲ, ಅವ್ರು ಇಲ್ಲೇ ಇರಬೇಕು. ಆದರೆ ಅವ್ರು ಹೇಳಿದವ್ರಿಗೆ ಟಿಕೆಟ್ ಕೊಟ್ಟರೆ ಎಲ್ಲರೂ ಗೆಲ್ಲಿಸ್ಕೊಂಬರ್ತೀವಿ ಅನ್ನೋ ಮಟ್ಟಿಗೆ ಅವರ ಆಪ್ತರು ಸಂದೇಶ ರವಾನಿಸಿದ್ದು. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ನಿಲ್ಲಿ, ಯಾಕೆ ಅವರಾಗಲ್ಲ, ಅವ್ರಿಗೆ ಸಾಮರ್ಥ್ಯ ಇಲ್ಲ ಅಂತನ? ಹಾಗಾದರೆ ಸತೀಶ್ ಅಣ್ಣನೇ ಯಾಕೆ ನಿಲ್ಲಬೇಕು ಅಂತೆಲ್ಲ ಪ್ರಶ್ನೆ ಮಾಡಿದ್ದೆಲ್ಲ ನೋಡಿದ್ವಿ ನಾವು. ಇದ್ರ ಬೆನ್ನಲ್ಲೇ ಈಗ ಹೈಕಮಾಂಡ್ ಜೊತೆ ಪಟ್ಟು ಬಿಡದೆ ಪ್ರಿಯಾಂಕಾ ಜಾರಕಿಹೊಳಿ ಸ್ಪರ್ಧೆಯನ್ನು ಖಚಿತಪಡಿಸ್ಕೊಂಡಿದ್ದಾರೆ ಅಂತ ಹೇಳಲಾಗ್ತಿದೆ. ಅದು ಸಿದ್ದರಾಮಯ್ಯನವರ ಪ್ರಭಾವವೂ ಇರಬಹುದು. ಯಾಕಂದರೆ ಒಬ್ಬ ಪ್ರಮುಖ ನಾಯಕ ಸಿದ್ದು ಕ್ಯಾಂಪಿಂದ ಎಕ್ಸ್ಪೋರ್ಟ್ ಆದಂಗೆ ಆಗುತ್ತೆ ಡೆಲ್ಲಿಗೆ ಹೋದರೆ. ಜಾರಕಿಹೊಳಿ, ಮಹದೇವಪ್ಪನವರು, ಇಂಥ ಪ್ರಮುಖರೇ ಡೆಲ್ಲಿಗೆ ಹೋಗಿ ಕೂತು ಬಿಟ್ರೆ ಅವ್ರು ಅಲ್ಲೂ ಇಲ್ಲ ಇಲ್ಲೂ ಇಲ್ಲ ಅನ್ನೋ ರೀತಿಯಲ್ಲಿ ಆಗಿಬಿಡುತ್ತೆ ಅನ್ನೋದೊಂದು ಆತಂಕ. ಇಲ್ಲಿ DK ಕ್ಯಾಂಪ್ನ ಹಿಡಿತ ಸಂಪೂರ್ಣವಾಗಿ ನಾಳೆ ಏನಾಗುತ್ತೋ ಅನ್ನುವಂಥ ತಲೆನೋವು ಎಲ್ಲ ಇದೆ ಇದ್ರ ಸುತ್ತ. ಬರೀ ಸತೀಶ್ ಜಾರಕಿಹೊಳಿ ಅವರ ಬೇಸರ ಒಂದೇ ಅಲ್ಲ, ಸಿದ್ದು ಟೀಮ್ನ ತಲೆನೋವಿಗೆ ಕಾರಣವಾಗಿದ್ದ ವಿಚಾರ ಇದು. ಹಾಗಾಗಿ ಈಗ ನಿಧಾನಕ್ಕೆ DK ಪ್ಲಾನ್ ತಲೆ ಕೆಳಗೆ ಮಾಡುವಲ್ಲಿ ಸಿದ್ದು ಪಡೆ ಯಶಸ್ವಿಯಾದಂತೆ ಕಾಣಿಸ್ತಾ ಇದೆ. ಮೊದಲ ಹಂತದಲ್ಲಿ ಮುಂದೆ ನೋಡಬೇಕು. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.